ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿಚನ್ ಟಿಪ್ಸ್. ನೀವು ಪಕೋಡಗಳನ್ನು ಸರ್ವ್ ಮಾಡುವಾಗ ಅದರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕಿ ಕೊಡಿ. ಇದರಿಂದ ಪಕೋಡಾದ ಸ್ವಾದ ದ್ವಿಗುಣವಾಗುತ್ತದೆ. ಪಕೋಡ ಮಾಡಲು ಹಿಟ್ಟನ್ನು ಕಲಿಸುವಾಗ ಅದರಲ್ಲಿ ಸ್ವಲ್ಪ ಬಿಸಿ ಎಣ್ಣೆಯನ್ನು ಹಾಕಿ. ಇದರಿಂದ ಪಕೋಡಗಳು ಗರಿಗರಿಯಾಗುತ್ತವೆ. ಪನೀರ್ ಮಾಡಲು ಹಾಲನ್ನು ಒಡಿಸುವಾಗ ಅದರ ನೀರನ್ನು ಚೆಲ್ಲಬೇಡಿ. ಅದರಲ್ಲಿ ಚಪಾತಿ ಹಿಟ್ಟನ್ನು ಕಲಿಸಿ. ಇದರಿಂದ ಚಪಾತಿ ಮೃದು ಹಾಗೂ ಸ್ವಾದಿಷ್ಟವಾಗುತ್ತವೆ. ಒಣಗಿದ ಬ್ರೆಡ್ ಅನ್ನು ಮಿಕ್ಸರ್ ಜಾರ್ನಲ್ಲಿ ಪುಡಿ ಮಾಡಿ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಡಿ. ಇದನ್ನು ನೀವು ಕಬಾಬ್ ಮಾಡುವಾಗ ಬಳಸಬಹುದು. ನೀವು ಯಾವುದೇ ಗ್ರೇವಿ ಮಾಡುವಾಗ ಅದರ ರುಚಿ ಹೆಚ್ಚಿಸಲು ಈರುಳ್ಳಿಯನ್ನು ಹುರಿಯುವಾಗ ಅದಕ್ಕೆ ಸಣ್ಣ ಚಮಚ ಸಕ್ಕರೆಯನ್ನು ಹಾಕಿ ಹುರಿಯಿರಿ. ಪುರಿ ಮಾಡುವಾಗ ಪುರಿಯನ್ನು ಲಟ್ಟಿಸಿ 10 ನಿಮಿಷ ಫ್ರಿಡ್ಜ್ನಲ್ಲಿಟ್ಟು ನಂತರ ಕರೆಯಿರಿ. ಇದರಿಂದ ಪುರಿ ಜಾಸ್ತಿ ಎಣ್ಣೆ ಹೀರಿಕೊಳ್ಳುವುದಿಲ್ಲ. ಹಲ್ವಾ ಮಾಡಲು ರವೆಯನ್ನು ಹುರಿಯುತ್ತಿರುವಾಗ ಅದಕ್ಕೆ ಅರ್ಧ ಚಮಚ ಕಡಲೆ ಹಿಟ್ಟನ್ನು ಸೇರಿಸಿ ಹುರಿಯಿರಿ. ಇದರಿಂದ ಹಲ್ವಾ ಸ್ವಾದಿಷ್ಟವಾಗುತ್ತದೆ. ಚಪಾತಿ ಅಥವಾ ಪರೋಟಾಕ್ಕೆ ಹಿಟ್ಟು ಕಲಿಸುವಾಗ ಅದರಲ್ಲಿ ಒಂದು ಬೇಯಿಸಿದ ಆಲೂಗಡ್ಡೆಯನ್ನು ಸೇರಿಸಿ ಕಲಸಿ. ಇದರಿಂದ ಚಪಾತಿ ರುಚಿಯಾಗುತ್ತದೆ. ತರಕಾರಿಯನ್ನು ತೊಳೆದು ಹೆಚ್ಚಿದ ನಂತರ ತೊಳೆಯಬೇಡಿ. ತರಕಾರಿ ಸಿಪ್ಪೆಯನ್ನು ಸಣ್ಣದಾಗಿ ತೆಗೆಯಿರಿ. ಸಂಪೂರ್ಣ ಸಿಪ್ಪೆ ತೆಗೆದರೆ ಅದರಲ್ಲಿರುವ ಮಿನರಲ್ಸ್, ವಿಟಮಿನ್ಸ್ ಹಾಳಾಗುತ್ತವೆ. ಆಲೂಗಡ್ಡೆ ಹಾಗೂ ಬದನೆಕಾಯಿಯನ್ನು ಕತ್ತರಿಸಿದ ತಕ್ಷಣ ನೀರಿನಲ್ಲಿ ಹಾಕಿಡಿ. ಇದರಿಂದ ಬಣ್ಣ ಬದಲಾಗುವುದಿಲ್ಲ. ತರಕಾರಿ ಬೇಯಿಸಿದ ನೀರನ್ನು ಎಸೆಯಬೇಡಿ. ಯಾವುದಾದರೂ ಅಡುಗೆಗೆ ಬಳಸಿ. ಹೆಚ್ಚಿ ಇಟ್ಟ ಸೇಬು ಹಣ್ಣು ಕಪ್ಪಾಗದಿರಲು ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಚ್ಚಿ ಇಡಿ. ಮಸ್ಲಿನ್ ಬಟ್ಟೆಯಲ್ಲಿ ಕೊತ್ತಂಬರಿಯನ್ನು ಇಟ್ಟರೆ ಅದು ಹೆಚ್ಚು ದಿನ ಫ್ರೆಶ್ ಆಗಿರುತ್ತದೆ. ಮೆಣಸಿನಕಾಯಿ ತೊಟ್ಟನ್ನು ತೆಗೆದು ಫ್ರಿಡ್ಜಿನಲ್ಲಿಟ್ಟರೆ ಹೆಚ್ಚು ದಿನ ಬಾಳಿಕೆ ಬರುತ್ತದೆ. ಈರುಳ್ಳಿ ಸಿಪ್ಪೆ ತೆಗೆದು ನೀರಿನಲ್ಲಿ ನೆನೆಸಿ ನಂತರ ಕತ್ತರಿಸಿದರೆ ಕಣ್ಣೀರು ಬರುವುದಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.